me forever on fire. ಬಿಜೆಪಿಯ ಭಿನ್ನಮತ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಬಣ ಬಡಿದಾಟದ ದೃಶ್ಯಗಳು ಕೂಡ ನಮಗೆ ಸಿಗ್ತಾ ಹೋಗ್ತಾ ಇದ್ದಾವೆ. ಬಿಜೆಪಿ ಭಿನ್ನಮತ ಶಮನಕ್ಕೆ ವೇದಿಕೆ ಅಂದ್ರೆ ಇದಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ. ವಿ ಸೋಮಣ್ಣ ಎರಡು ಬಣಗಳ ಮಧ್ಯೆ ಸಂಧಾನವನ್ನ ರೂಪಿಸ್ತಾರ. ಕೇಂದ್ರ ಸಚಿವರ ನಿವಾಸದಲ್ಲಿ ಪೂಜಾ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಾಗಿದೆ. ಭಿನ್ನಮತೀಯರಿಗೂ ತಟಸ್ಥರಿಗೂ ಜೊತೆಗೆ ರಾಜ್ಯಾಧ್ಯಕ್ಷರಿಗೂ ಇನ್ವಿಟೇಷನ್ ಸಿಕ್ಕಿದೆ. ಪೂಜಾ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಿಜೆಪಿಯ ರೆಬಲ್ಸ್ ಭಾಗಿಯಾಗ್ತಾರೆ. ಸೊ ಪೂಜೆ ನೆಪದಲ್ಲಿ ಒಂದೆಡೆ ಸೇರುವಂಥ ನಿಟ್ಟಿನಲ್ಲಿ ವಿಜಯೇಂದ್ರ ಭಿನ್ನರು ತಟಸ್ಥ ನಾಯಕರು ಮುಂದಾಗ್ತಾ ಇದ್ದಾರೆ. ಇತ್ತ ಬೆಳಗ್ಗೆ ದೆಹಲಿಗೆ ಹೊರಟಿದ್ದಾರೆ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ. ನಿನ್ನೆಯೇ ದೆಹಲಿಗೆ ಹೋಗಿದ್ದಾರೆ ಬಿಜೆಪಿಯ ಬಹುತೇಕ ಭಿನ್ನಮತೀಯರು. ಬಸವರಾಜ ಬೊಮ್ಮಾಯಿ ಕೂಡ ದೆಹಲಿ ಪ್ರಯಾಣ. ಒಡೆದ ಮನೆಯ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಡೆದ ಮನೆಯ ರೀತಿಯಲ್ಲಿ ಕಾಣಿಸೋದಲ್ಲ, ಒಡೆದ ಮನೆಯಾಗೋಗಿದೆ. ಬಿ ಜೆ ಪಿಯಲ್ಲಿ ಮೊದಲಿನಿಂದಲೂ ಕೂಡ ಈ ಭಿನ್ನಮತೀಯ ಬಹಳ ದೊಡ್ಡ ಮಟ್ಟದ ಈ ಹಂತಕ್ಕೆ ಬರಲಿಕ್ಕೆ ಕಾರಣ ಅಂತ ಹೇಳಿದರೆ ಅದು ಒಂದು ನಿರ್ಲಕ್ಷ್ಯ. ಆರಂಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತ್ರ ವಿಜಯೇಂದ್ರ ಮತ್ತು ಅವರ ತಂದೆ ಬಿ ಎಸ್ ಯಡಿಯೂರಪ್ಪ ವಿರುದ್ಧ ಪ್ರತಿನಿತ್ಯವೂ ಕೂಡ ವಾಗ್ದಾಳಿ ಮಾಡ್ತಾಯಿದ್ರು. ಪ್ರತಿನಿತ್ಯವೂ ಕೂಡ ಅವರ ವಿರುದ್ಧ ಹರಿಹಾಯ್ತಾ ಇದ್ರು. ಹೋಗ್ತಾ ಹೋಗ್ತಾ ಭಿನ್ನಮತೀಯ ಮಾನಸಿಕತೆಯನ್ನು ಹೊಂದಿರುವಂಥ ಅಂದರೆ ಭಿನ್ನಮತೀಯ ಮನಸ್ಸುಳ್ಳಂಥವರು ಹೆಚ್ಚಾಗ್ತಾ ಹೋದರು. ಅದು ಯತ್ನಾಳ್ ಕೈ ಬಲಪಡಿಸ್ತಾ ಹೋಗ್ತಾ ಇದ್ದರೆ ಇತ್ತ ವಿಜೇಂದ್ರ ವಿರೋಧಿಗಳ ಸಂಖ್ಯೆ ಜಾಸ್ತಿ ಆಯ್ತಾ ಹೋಯಿತು. ಸೊ ಹೀಗಾಗಿ ವಿಜೇಂದ್ರ ವಿರುದ್ಧದ ನಾಯಕರೇ ಜಾಸ್ತಿ ಆಗಿದ್ದಾರೆ. ಇನ್ನು ವಿಜೇಂದ್ರ ಬೆನ್ನಿಗೆ ನಿಲ್ಲಬೇಕು ಅಂತ ಹೇಳಿದ್ರೆ ಯಾರು ಕೂಡ ಬಂದು ವಿಜೇಂದ್ರ ಪರವಾಗಿ ನಿಲ್ತೀವಿ ಅಂತ ಹೇಳ್ತಾ ಇಲ್ಲ. ರೇಣುಕಾಚಾರ್ಯ ಮತ್ತು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡನ್ನ ಹೊರತುಪಡಿಸಿದರೆ ಉಳಿದಂಥ ನಾಯಕರು ನಾನು ವಿಜಯೇಂದ್ರ ಪರವಾಗಿದ್ದೇನೆ ಅಂತ ಹೇಳ್ತಾ ಇಲ್ಲ. ಸೊ ಒಂದು ತಟಸ್ಥ ಮನೋಧೋರಣೆಯನ್ನು ಅವರು ಹೊಂದಿದ್ದಾರೆ. ಸೊ ಈ ಕಾರಣದಿಂದ ವಿಜಯೇಂದ್ರ ಹೇಳಿದ್ರು ತಟಸ್ಥರಾಗಿರಬೇಡಿ, ಪಕ್ಷದ ಸಮರ್ಥನೆಗೆ ಬನ್ನಿ ಅಂತ ಹೇಳಿ. ಬಟ್ ಇದೀಗ ಎಲ್ಲೂ ಕೂಡ ಸಾಧ್ಯವಾಗದ ರೀತಿಯಲ್ಲಿ ಇದ್ದಾಗ ವಿ ಸೋಮಣ್ಣ ಅವರ ಮನೆ ಪೂಜಾ ಕಾರ್ಯ ಬಿರುಕು ಬಿಟ್ಟಿರುವಂಥ ಬಿ ಜೆ ಪಿ ಮನೆಯ ಗೋಡೆಗಳಿಗೆ ಪ್ಲಾಸ್ಟರ್ ಹಾಕ್ತಾರಾ ನೋಡಬೇಕಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಹೈಕಮಾಂಡ್ ಮಟ್ಟದಲ್ಲಿಯೇ ಬಗೆಹರಿಯದಂಥ ಸಮಸ್ಯೆ, ಸೋಮಣ್ಣ ಇದಕ್ಕೆ ಮದ್ದು ಕಂಡುಹಿಡಿತಾರೆ ಅಂತ ಹೇಳಿದ್ರೆ ನಂಬಹುದಾ? ದಶರಥ್, ಬಿಜೆಪಿಯ ಭಿನ್ನಮತದ ಕಿಡಿ ಈಗ ಆರುವ ಹಂತದಲ್ಲಿ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟುಹಾಕ್ತಾ ಇದೆ. ಯಾಕಂದ್ರೆ ಈಗಾಗಲೇ ದೆಹಲಿ ಚುನಾವಣೆಯ ಬಳಿಕ ಬಿಜಿ ಶೆಡ್ಯೂಲ್ ಅನ್ನ ಮುಗಿಸಿಕೊಂಡು ಕೂತಿರುವಂತಹ ಬಿಜೆಪಿ ವರಿಷ್ಠ ನಾಯಕರು ರಾಜ್ಯದ ಬಿಜೆಪಿ ಭಿನ್ನಮತ ಶಮನ ಮಾಡುವತ್ತ ಗಮನ ಹರಿಸ್ತಾರೆ ಅನ್ನುವಂತಹ ಮಾಹಿತಿಗಳು ಬಿಜೆಪಿ ಮೂಲಗಳಿಂದ ಸಿಕ್ಕಿದೆ. ಸೊ ಇದಕ್ಕೂ ಮೊದಲು ಈಗ ಬಿಜೆಪಿಯ ಭಿನ್ನಮತೀಯ ನಾಯಕರು, ತಟಸ್ಥ ಬಣದ ನಾಯಕರು ಹಾಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಏಕಕಾಲದಲ್ಲಿ ಒಂದೇ ಕಡೆ ಕಲಿಯುವಂತಹ ಅವಕಾಶ ಒಂದು ಸಿಕ್ಕಿದೆ. ದೆಹಲಿಯಲ್ಲಿರುವಂತಹ ಕೇಂದ್ರ ಸಚಿವ ಸೋಮಣ್ಣ ಅವರ ನಿವಾಸದಲ್ಲಿನ ಪೂಜೆಯ ವಿಚಾರವಾಗಿ ಈ ಎಲ್ಲಾ ನಾಯಕರುಗಳು ಒಂದೆಡೆ ಸೆಳೆಯುವಂತಹ ಅವಕಾಶ ಲಭ್ಯವಾಗಿದೆ. ಇಲ್ಲಿ ಭಿನ್ನಮತೀಯ ವಿಚಾರಗಳ ಬಗ್ಗೆ ಹಾಗೆ ಪಕ್ಷದ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಎಲ್ಲಾ ನಾಯಕರು ಒಂದೇ ವೇದಿಕೆಯಲ್ಲಿ ಕುಳಿತು ಮಾತುಕತೆಯನ್ನ ಮಾಡ್ತಾರ, ಆ ಮುಖಾಂತರ ಭಿನ್ನಮತವನ್ನ ಬದಿಗಿಡ್ತಾರ, ಅಥವಾ ತಮಗೆ ಸಮಸ್ಯೆಯ ವಿಚಾರ ಆಧಾರಿತವಾಗಿರುವಂತಹ ವಿಷಯಗಳ ಬಗ್ಗೆ ಚರ್ಚಿಸಿ ಒಂದು ಪೂರ್ವ ನಿರ್ಧಾರಿತ ವಿಚಾರಗಳ ಬಗ್ಗೆ ಮಾತುಕತೆಯನ್ನ ಮಾಡಿ ಒಂದು ನಿರ್ಣಯಕ್ಕೆ ಬರ್ತಾರ ಅನ್ನುವಂತಹ ಹಲವು ಪ್ರಶ್ನೆಗಳಿವೆ. ಆ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರದ ನಿರೀಕ್ಷೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜೊತೆಗೆ ಹಾಗೆ ರಾಜ್ಯ ರಾಜಕಾರಣದ ಜನರು ಕೂಡ ಕಾಯ್ತಾ ಇದ್ದಾರೆ. ಆದ್ರೆ ಸದ್ಯದ ಪರಿಸ್ಥಿತಿಯ ಮಾಹಿತಿಯ ಬರಗಳ ಪ್ರಕಾರ ವಿಜಯೇಂದ್ರ ಅವರು ಕೂಡ ಸೋಮಣ್ಣ ಅವರ ನಿವಾಸದ ಪೂಜೆಗೆ ತೆರಳುತ್ತಾರೆ ಅನ್ನುವಂಥದ್ದನ್ನ ತಿಳಿಸಲಾಗಿದೆ. ಹಾಗೆ ಭಿನ್ನಮತೀಯ ನಾಯಕರಾದಂತಹ ಅರವಿಂದ್ ಲಿಂಬಾವಳಿ ಅವರು, ಯತ್ನಾಳ್ ಮತ್ತು ಅವರ ತಂಡ ಕೂಡ ಇಲ್ಲಿಯೇ ಭಾಗವಹಿಸಲಿದೆ. ಈಗಾಗಲೇ ಮಾಹಿತಿಗಳ ಪ್ರಕಾರ ರಾಜ್ಯಾಧ್ಯಕ್ಷ ಹುದ್ದೆಯ ವಿಚಾರದಲ್ಲಿ ಪರಸ್ಪರ ವಿರೋಧವನ್ನ ತೋಡಿಕೊಂಡಿರುವಂತಹ ಭಿನ್ನಮತೀಯರು ಹಾಗೆ ರಾಜ್ಯಾಧ್ಯಕ್ಷರ ಬಣದ ಸದಸ್ಯರುಗಳು ತಟಸ್ಥ ಬಣದಿಂದ ಯಾರನ್ನಾದರೂ ರಾಜ್ಯಾಧ್ಯಕ್ಷರನ್ನ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಬಹಳ ಒತ್ತಡವನ್ನು ಹಾಕ್ತಿದ್ದಾರೆ. ಭಿನ್ನಮತೀಯ ಬಣದ ಈ ನಿರ್ಧಾರದಿಂದಾಗಿ ಸೋಮಣ್ಣ ಅಥವಾ ಬಸವರಾಜ ಬೊಮ್ಮಾಯಿ ಅಥವಾ ಅರವಿಂದ ಲಿಂಬಾವಳಿ ಹಾಗೆ ಅರವಿಂದ್ ಬೆಲ್ಲದವರಲ್ಲಿ ಯಾರಾದರೂ ಒಬ್ಬರನ್ನ ಆಯ್ಕೆ ಮಾಡಬೇಕು ಅನ್ನುವಂತ ಒತ್ತಾಸೆಯನ್ನು ಕೂಡ ಮಾಡ್ತಾ ಇದೆ. ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಸೋಮಣ್ಣ ಅವರ ನಿವಾಸದ ಪೂಜೆ ಸಂದರ್ಭದಲ್ಲಿ ನಾಯಕರು ಮುಖಾಮುಖಿಯಾದಂತಹ ಸಂದರ್ಭದಲ್ಲಿ ಮಾತುಕತೆಯನ್ನ ಮಾಡಬಹುದು ಅನ್ನುವಂತ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಭಿನ್ನಮತ ಬದಿಗೊತ್ತಿ ಪಕ್ಷದ ಅಭಿವೃದ್ಧಿಗೋಸ್ಕರ ಎಲ್ಲರೂ ಕೈ ಜೋಡಿಸಬೇಕು ಅನ್ನುವಂತ ಮಾತನ್ನ ರಾಜ್ಯಾಧ್ಯಕ್ಷರು ಕೇಳಿಕೊಳ್ಬಹುದು ಅನ್ನುವಂತ ಮಾತು ಕೂಡ ಇದೆ. ಆದ್ರೆ ಯಾವುದಕ್ಕೂ ಕೂಡ ಸ್ಪಷ್ಟತೆ ಇದುವರೆಗೂ ಲಭ್ಯವಾಗಿಲ್ಲ. ಆಪ್ತರ ಮತ್ತು ಅಲ್ಲಿನ ಮಾಹಿತಿಗಳ ಆಧಾರದ ಮೇಲೆ ಈ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ. ಆದ್ರೆ ಒಂದು ಹಂತದಲ್ಲಿ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ರಾಜ್ಯ ನಾಯಕರುಗಳ ಜೊತೆಗೆ ರಾಷ್ಟ್ರೀಯ ನಾಯಕರು ಕೈ ಜೋಡಿಸುವಂತ ಇರಾದೆಯನ್ನು ವ್ಯಕ್ತಪಡಿಸಿರೋದ್ರಿಂದ ಶೀಘ್ರದಲ್ಲೇ ಈ ಸಮಸ್ಯೆ ಬಗೆಹರಲಿದೆ. ಹಾಗೆ ರಾಷ್ಟ್ರ ರಾಜಕಾರಣ ಬಿಡುವಿನಲ್ಲಿ ಇರುವಂತಹ
ಬಿಜೆಪಿ ನಾಯಕರುಗಳು ರಾಜ್ಯದ ಈ ಸಮಸ್ಯೆನ ಬಗೆಹರಿಸ್ತಾರೆ. ಹಾಗೆ ಫೆಬ್ರವರಿ ಅಂತ್ಯದಲ್ಲಿ ನಡೆಯಬಹುದಾದಂತಹ ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆಗೂ ಕೂಡ ಅಗತ್ಯ ತಯಾರಿಯನ್ನ ಇವರು ಮಾಡ್ಕೊಳ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ ದರ್ಶನ್. ಎಸ್, ಥ್ಯಾಂಕ್ ಯು ರಾಕೇಶ್ ನಿಮ್ಮಲ್ಲ ಮಾಹಿತಿಗೆ.